ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮ ಕಥೆ ಭಾಗ 41. ನಿಮಗ್ಯಾಕೆ ನನ್ನ ಕಂಡ್ರೆ ಇಷ್ಟೊಂದು ಪ್ರೀತಿ? ಯು ಬಿಲಾಂಗ್ ಟು ಮೀ. ನೀನು ನನಗೆ ಸೇರಿದವಳು, ಮತ್ತೆ ನನ್ನ ಮಗುವಿನ ತಾಯಿ ಆಗ್ತಿರೋಳು. ಅದಕ್ಕೆ ಸಮರ್ಥ್ ನಗುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಚುಂಬಿಸಿದ. ನಿಮ್ಗೆ ಗಂಡು ಮಗು ಇಷ್ಟನಾ, ಹೆಣ್ಣು ಮಗು ಇಷ್ಟನಾ ಕೇಳಿದಳು. ಇಲ್ಲಿಯವರೆಗೆ ಅಂದು ಸುನಂದ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು. ಸಮನ್ವಿಗೆ ತಿಂದದ್ದೇನು ದಕ್ಕುತ್ತಿರಲಿಲ್ಲ. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ IV ಹಾಕುತ್ತಿದ್ದರು. ಮುಂದುವರಿದ ಭಾಗ. ಭಯಕ್ಕೆ ಸಂಕಟದಿಂದ ಬಳಲಿ ಬೆಂಡಾಗಿ ಹೋಗಿದ್ದಳು ಸಮನ್ವಿ. ನಿಂಗೆ ಏನಾದರೂ ಬೇಕಾದರೆ ನನ್ನತ್ರ ಹೇಳು, ನಾನು ತಂದು ಕೊಡ್ತೀನಿ ಎಂದು ಹೇಳಿದರು ಸೀತಾರಾಮಯ್ಯ. ಸಮನ್ವಿಯ ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಅವಳು ಸ್ನಾನಕ್ಕೆ ಹೋಗುವಾಗ ತಲೆ ಸುತ್ತು ಬರುತ್ತಿದೆ ಎಂದು ಹೇಳುತ್ತಿದ್ದುದರಿಂದ ಯಾರಾದರೂ ಒಬ್ಬರು ಅವಳನ್ನು ಹಿಡಿದುಕೊಂಡು ಇನ್ನೊಬ್ಬರು ಸ್ನಾನ ಮಾಡಿಸಬೇಕಾಗುತ್ತಿತ್ತು. ಅಷ್ಟು ವೀಕ್ನೆಸ್ ಇರ್ತಿತ್ತು ಅವಳಿಗೆ. ಸುನಂದ ಬಳಿ ಕೆಲಸ ಮಾಡಿಸಿಕೊಳ್ಳಲು ಸಮನ್ವಿಗೆ ತುಂಬ ಸಂಕೋಚವಾಗುತ್ತಿತ್ತು. ಹೆಚ್ಚಾಗಿ ಸುಮಿತ್ರಾ ಮತ್ತು ಸಮರ್ಥ್ ಸೇರಿ ಆ ಕೆಲಸವನ್ನು ಮಾಡುತ್ತಿದ್ದರು. ಸಮನ್ವಿಗಂದು ಮಾಂಬಳದ ಗೊಜ್ಜು ತಿನ್ನುವ ಬಯಕೆ ಉಂಟಾಗಿತ್ತು. ತಾಯಿಯ ಬಳಿ ಹೇಳಿಕೊಂಡಿದ್ದಳು ಸಮನ್ವಿ. ತಮ್ಮ ಮನೆಯಿಂದ ಗೊಜ್ಜು ಮಾಡಿ ತರಲೆಂದು ಸುಮಿತ್ರಾ ಅವರು ಅವರ ಮನೆಗೆ ಹೋಗಿದ್ದರು. ಅಂದೇನೋ ಮಾಂಬಳದ ಗೊಜ್ಜಿನೊಂದಿಗೆ 2 ತುತ್ತು ಅನ್ನ ಉಂಡಿದ್ದಳು. ಅದು ವಾಂತಿ ಆಗಿರಲಿಲ್ಲ. ಸಮರ್ಥ್ ಅಂದುಕೊಂಡ ಅವಳು ಬಯಸಿ ತಿನ್ನುವುದು ವಾಂತಿಯಾಗುವುದಿಲ್ಲ ಎಂದು. ಆದ್ದರಿಂದ ಅವನು ಆ ದಿನ ಮಧ್ಯಾಹ್ನ ಮಡದಿಯ ಹೊಟ್ಟೆಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಮಗುವಿನಲ್ಲಿ ಹೇಳಿದ್ದ, ಪುಟಾಣಿ ಜಾಸ್ತಿ ಕಾಟ ಕೊಡಬೇಡ, ಅಮ್ಮ ಪಾಪ ಅಲ್ವಾ, ನಿಂಗೇನು ಬೇಕೋ ಹೇಳು, ಅದನ್ನೇ ಮಾಡಿಕೊಡೋಣ. ದಿನ ಮಗುವಿನೊಂದಿಗೆ ಸಂಭಾಷಿಸುವುದೆಂದರೆ ಅವನಿಗೆ ಎಲ್ಲಿಲ್ಲದ ಖುಷಿ. ಹುಳಿ ಖಾರ ತಿನ್ನಬೇಕೆಂದು ಬಯಸುತ್ತಿದ್ದಳು. ಮಾವಿನಕಾಯಿಗೆ ಉಪ್ಪು ಖಾರ ಹಚ್ಚಿ ತಿನ್ನಬೇಕೆಂಬ ಬಯಕೆ ಉಂಟಾಗಿತ್ತು ಅವಳಿಗೆ. ಸಮರ್ಥ್ ಮಾವಿನಕಾಯಿ ತಂದು ಉಪ್ಪು ಖಾರ ಹಚ್ಚಿ ಅವಳಿಗೆ ಕೊಡುತ್ತಿದ್ದ. 2 ತುಂಡು ತಿಂದವಳು ಅವನ ಮೈಮೇಲೆ ವಾಂತಿ ಮಾಡಿಬಿಟ್ಟಿದ್ದಳು. ಅವನ ಮೈಮೇಲೆಲ್ಲ ವಾಂತಿ ಮಾಡಿಬಿಟ್ಟೆನಲ್ಲ ಎಂದು ತುಂಬ ಬೇಸರಿಸಿಕೊಂಡಿದ್ದಳು ಸಮನ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಅವಳ ಬಾಯಿ ತೊಳೆಸಿ ಮುಖ ಒರೆಸಿ ತನ್ನ ಎದೆಗಾನಿಸಿಕೊಂಡು ಅವಳ ಹಣೆಗೆ ಹೂಮುತ್ತನ್ನಿತ್ತು ಅವಳನ್ನು ಸಂತೈಸಿದ್ದ. ಅವಳ ಕಣ್ಣಂಚಿನಲ್ಲಾಗಲೇ ಕಂಬನಿ ಶೇಖರವಾಗಿತ್ತು. ಅದನ್ನು ತನ್ನ ತುಟಿಗಳಿಂದ ಒರೆಸಿದ್ದ. ಅಂದು ಮಂತ್ಲಿ ಚೆಕಪ್ಗೆ ಹೋಗಬೇಕಾಗಿತ್ತು. 2 ತಿಂಗಳು ತುಂಬಿತ್ತು ಅವಳಿಗೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡುವುದಾಗಿ ಹೇಳಿದ್ದರು. ಅವರ ಡಾಕ್ಟರ್ ಫೋನಲ್ಲಿ ಅಪಾಯಿಂಟ್ಮೆಂಟ್ ಕೊಡುತ್ತಿರಲಿಲ್ಲ. ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕಾಗಿತ್ತು. ಅವಳಿಗಲ್ಲಿ ಹೋಗಿ ಗಂಟೆಗಟ್ಟಲೆ ಕಾಯಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಸಮರ್ಥ್ ಹೇಳಿದ್ದ, ನಾನು ಮೊದಲು ಹೋಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತೀನಿ, ನೀನು ಲೇಟಾಗಿ ಬಂದರೆ ಸಾಕು, ಆಗ ಅಷ್ಟೊತ್ತು ಕಾಯೋ ಕೆಲಸ ಇಲ್ಲ ನಿಂಗೆ. ಅಂದು ಹಾಸ್ಪಿಟಲ್ನಲ್ಲಿ ತುಂಬ ರಶ್ ಇತ್ತು. ಬೆಳಗ್ಗೆ 10 ಗಂಟೆಗೆ ಹಾಸ್ಪಿಟಲ್ಗೆ ಹೋದರೂ ಅವರಿಗೆ ಮಧ್ಯಾಹ್ನ 1 ಗಂಟೆಗೆ ಡಾಕ್ಟರ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಸಮನ್ವಿ ಅಂದು ತುಂಬ ಟೆನ್ಷನ್ನಲ್ಲಿ ಇದ್ದಳು. ಅವಳು ತೆಗೆದುಕೊಂಡ ಆಹಾರವೆಲ್ಲ ವಾಂತಿಯಾಗುತ್ತಿತ್ತಲ್ಲ. ಸ್ಕ್ಯಾನಿಂಗ್ ಮಾಡಿ ಮಗು ಬೆಳವಣಿಗೆ ಸರಿ ಇಲ್ಲ ಎಂದೇನಾದರೂ ಹೇಳಿದರೆ? ಅವಳು ತನ್ನ ಆತಂಕವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ. ಆದರೆ ಗೈನಿಕಾಲಜಿಸ್ಟ್ ಅವರಿಗೆ ಅವಳು ತುಂಬ ಆತಂಕ ಪಡುತ್ತಿದ್ದಾಳೆ ಎಂದು ಗೊತ್ತಾಗಿತ್ತು. ವೈದ್ಯರ ಬಳಿ ಹೋಗುವಾಗ ಸಮರ್ಥ್ ಕೂಡ ಅವಳ ಜೊತೆ ಹೋಗಿದ್ದ. ಅವಳ ಹೊಟ್ಟೆಗೆ ಜೆಲ್ ಹಾಕಿ ಸ್ಕ್ಯಾನಿಂಗ್ ಮಾಡಿ ನೋಡಿದ್ದರು. ಅವಳಂದುಕೊಂಡಂತಹ ಯಾವ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಮಗು ಆರೋಗ್ಯವಾಗಿ ಬೆಳೆಯುತ್ತಿತ್ತು. ಸಮರ್ಥ್ಗೆ ಸಮನ್ವಿಗೇನೂ ಆಗಬಾರದು. ಹಾಗೇನಾದರೂ ಮುಂದೆ ಅಪಾಯವಿದ್ದಲ್ಲಿ ಮೊದಲೇ ವೈದ್ಯರ ಬಳಿ ಆ ವಿಷಯವನ್ನು ಮಾತಾಡಬೇಕಾಗಿತ್ತು. ಅವನಿಗೆ ಮೊದಲು ಪತ್ನಿ, ಮತ್ತೆ ಮಗು ಎಂಬ ನಿರ್ಧಾರಕ್ಕೆ ಬಂದಿದ್ದ. ಅವನಿಗೆ ಸಮನ್ವಿಯ ಕಷ್ಟವನ್ನು ನೋಡಲಾಗುತ್ತಿರಲಿಲ್ಲ. ಅವನು ತುಂಬ ನೋವನ್ನು ಅನುಭವಿಸುತ್ತಿದ್ದ. ಯಾರೊಂದಿಗೂ ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ. ಅವಳಿಗೆ ಏನಾದರೂ ಆದರೆ? ಅವನಿಗೆ ಮುಂದೆ ಊಹಿಸಲಾಗಿರಲಿಲ್ಲ. ಅವಳನ್ನು ಕಳೆದುಕೊಂಡು ಬದುಕುವ ಶಕ್ತಿ ಇರಲಿಲ್ಲ ಅವನಿಗೆ. ಅವನಿಗೂ ತುಂಬ ಆತಂಕವಿತ್ತು. ಅವಳ ಮುಂದೆ ವೈದ್ಯರ ಬಳಿ ಮಾತಾಡುವಂತಿರಲಿಲ್ಲ. ಆದ್ದರಿಂದ ಅವನು ಅವಳನ್ನು ಹೊರಗೆ ಕಳಿಸಿ ಡಾಕ್ಟರ್ ಬಳಿ 2 ನಿಮಿಷ ಮಾತಾಡಿ ಬರುವುದಾಗಿ ತಿಳಿಸಿದ. ಸಮರ್ಥ್ ತನ್ನ ಆತಂಕವನ್ನು ಡಾಕ್ಟರ್ ಬಳಿ ವಿವರಿಸಿದ. ಆಗ ಡಾಕ್ಟರ್ ಯಾವುದೇ ಆತಂಕವಿಲ್ಲವೆಂದು, ಮಗು ಆರೋಗ್ಯವಾಗಿ ಬೆಳೆಯುತ್ತಿದೆ, ಮತ್ತೇನಾದರೂ ಪ್ರಾಬ್ಲಮ್ ಕಂಡುಬಂದಲ್ಲಿ ನಾವು ಮೊದಲು ತಾಯಿ ಜೀವವನ್ನು ಉಳಿಸಿಕೊಳ್ಳಲು ನೋಡುತ್ತೇವೆ. ಪ್ರತಿಯೊಬ್ಬ ವೈದ್ಯರು ಮೊದಲು ತಾಯಿ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡುವುದು ಎಂದು ಅವನಿಗೆ ಸ್ಪಷ್ಟಪಡಿಸಿದರು. ಅವರಷ್ಟು ಹೇಳಿದ ಮೇಲೆ ಅವನ ಆತಂಕ ಕಡಿಮೆಯಾಯಿತು. ಸಮನ್ವಿಗೆ ತನ್ನನ್ನು ಕಳಿಸಿ ಅವನೇನೋ ವೈದ್ಯರ ಬಳಿ ಡಿಸ್ಕಸ್ ಮಾಡುತ್ತಿದ್ದಾನೆ ಎಂದು ಅರಿವಾಗಿತ್ತು. ಅದನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವನು ಬಾಯಿ ಬಿಡಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಸಮನ್ವಿಗೆ ಕಾಲು ಸಿಡಿಯುತ್ತಿತ್ತು. ಕಾಲು ನೋವು ತಡೆಯಲಾಗುತ್ತಿರಲಿಲ್ಲ. ಸುಮಿತ್ರಾ ನೋವಿನ ಎಣ್ಣೆ ಕಾಯಿಸಿ ಕೊಟ್ಟಿದ್ದರು.
ಸಮರ್ಥ್ ಅವಳ ಕಾಲಿಗೆ ನೋವಿನ ಎಣ್ಣೆ ಹಚ್ಚಿ ನೀವುತ್ತಿದ್ದ. ಎಷ್ಟೋ ಹೊತ್ತಿನ ಬಳಿಕ ನಿದ್ದೆ ಹೋಗಿದ್ದಳು. ದಿನಗಳು ಉರುಳಿದವು. 3 ತಿಂಗಳು ಹೋಗಿ 4 ತಿಂಗಳಾದರೂ ಅವಳಿಗೆ ವಾಂತಿಯಾಗುವುದು ಕಮ್ಮಿಯಾಗಿರಲಿಲ್ಲ. ಕೆಲವೊಮ್ಮೆ ಮೂಸಂಬಿ ಜ್ಯೂಸು ಸ್ವಲ್ಪ ಸೇರುತ್ತಿತ್ತು. ಅವಳು ಮಲಗಿದ್ದಲ್ಲಿ ಬಾಯಿಗೆ ಹಾಕುತ್ತಿದ್ದರು. ಸ್ವಲ್ಪ ಅಲುಗಾಡಿದರೂ ತಿಂದದ್ದೆಲ್ಲ ಮೇಲೆ ಬಂದು ಬಿಡುತ್ತಿತ್ತು. ಸಮನ್ವಿ ಈಗ ತುಂಬ ಸಣ್ಣಗಾಗಿ ಬಿಟ್ಟಿದ್ದಳು. ಕೆಲವೊಮ್ಮೆ ಪರೀಕ್ಷಿಸಿದ ವೈದ್ಯರು ಇವತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ IV ಹಾಕ್ತೀವಿ ಎಂದ ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುತ್ತಿದ್ದಳು. 5ನೇ ತಿಂಗಳಲ್ಲಿ ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ದರು. ಈ ತಿಂಗಳ ಸ್ಕ್ಯಾನಿಂಗ್ ತುಂಬ ಮಹತ್ವದ್ದಾಗಿತ್ತು. ಅಂದು ಸ್ಕ್ಯಾನಿಂಗ್ ಮಾಡುವಾಗ ಪರದೆಯ ಮೇಲೆ ಮಗುವಿನ ಬೆಳವಣಿಗೆಯನ್ನು ತೋರಿಸಿದ್ದರು. ಮೊದಲ ಬಾರಿಗೆ ತಮ್ಮ ಪ್ರೇಮದ ಕುಡಿಯನ್ನು ಪರದೆಯ ಮೇಲೆ ನೋಡಿ ಸಮನ್ವಿ ಮತ್ತು ಸಮರ್ಥ್ ಅವರ ಆನಂದಕ್ಕೆ ಪಾರವಿರಲಿಲ್ಲ. 5ನೇ ತಿಂಗಳ ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಅಂಗಾಂಗಗಳ ಬೆಳವಣಿಗೆ ಆಗಿರುತ್ತದೆ. ಅದು ನಿಮ್ಮ ಮಗುವಿನ ಪರಿಪೂರ್ಣ ಅಂಗಾಂಗ ರಚನೆಯಾಗಿದೆ ಎಂದು ತಿಳಿಸುವಲು ಮಾಡುವ ಸ್ಕ್ಯಾನಿಂಗ್ ಆಗಿತ್ತು. ಮಗು ಆರೋಗ್ಯವಾಗಿ ಬೆಳೆದಿತ್ತು. ಯಾವುದೇ ತೊಂದರೆಯೂ ಇರಲಿಲ್ಲ. ಈಗ ಸಮನ್ವಿಗೆ ಮಗುವಿನ ಚಲನೆ ಗೊತ್ತಾಗುತ್ತಿತ್ತು. 5ನೇ ತಿಂಗಳಲ್ಲಿ ಮಗುವಿನ ಚಲನೆ ಗೊತ್ತಾಗುತ್ತದೆ. ಸಮರ್ಥ್ ದಿನಾಲೂ ಸಂಜೆ ಬಂದು ಅವಳ ಹೊಟ್ಟೆ ಮೇಲೆ ಪ್ರೀತಿಯಿಂದ ಕೈ ಆಡಿಸುತ್ತಿದ್ದ. ಅವಳ ಹೊಟ್ಟೆ ಮೇಲೆ ತನ್ನ ತುಟಿಯೂರಿ ತನ್ನ ಮಗುವನ್ನು ಮುದ್ದಿಸುತ್ತಿದ್ದ. ದಿನಾಲೂ ರಾತ್ರಿ ಅವಳ ಹೊಟ್ಟೆಯಲ್ಲಿದ್ದ ಮಗುವಿನ ಬಳಿ ಮಾತಾಡುತ್ತಿದ್ದ. ಅಮ್ಮಂಗೆ ಜಾಸ್ತಿ ಒದಿಬೇಡ ಕಂದ, ನೋವಾಗುತ್ತೆ ಎನ್ನುತ್ತಿದ್ದ. ಅವನು ಮಾತಾಡುತ್ತಿದ್ದರೆ ಮಗು ಒಳಗಿಂದಲೇ ಸ್ಪಂದಿಸುತ್ತಿದೆ ಎನಿಸುತ್ತಿತ್ತು ಅವಳಿಗೆ. ನಿಮ್ಮ VIP ನಿಮ್ಮ ಮಾತನ್ನೇ ಕೇಳೋದು, ನನ್ನ ಮಾತು ಈಗಲೇ ಕೇಳ್ತಾ ಇಲ್ಲ ಎಂದು ಕಂಪ್ಲೇಂಟ್ ಮಾಡುತ್ತಿದ್ದಳು ಸಮನ್ವಿ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ನನ್ನ ಹೊಟ್ಟೆಯಲ್ಲಿ ಚಲನೆ ಶುರುವಾಗುತ್ತೆ ಎಂದಳು. ಸಮರ್ಥ್ ಈಗ ಬೆಂಗಳೂರಿಂದ ಹೊರಗೆ ಎಲ್ಲೂ ಹೋಗುತ್ತಲೇ ಇರಲಿಲ್ಲ. ಈಗ ಅವನ ಪ್ರಪಂಚವೇ ಅವನ ಪತ್ನಿ, ಮಗು ಆಗಿದ್ದರು. ಸಮನ್ವಿಯನ್ನಂತೂ ಕುಡಿದ ನೀರು ಅಲುಗಾಡದಂತೆ ನೋಡಿಕೊಳ್ಳುತ್ತಿದ್ದ. 5 ತಿಂಗಳಾದ ಬಳಿಕ ಸ್ವಲ್ಪ ಸ್ವಲ್ಪ ತಿಂದದ್ದು ದಕ್ಕುತ್ತಿತ್ತು ಸಮನ್ವಿಗೆ. ಮೊದಲಿನಷ್ಟು ವಾಂತಿಯಾಗುತ್ತಿರಲಿಲ್ಲ. ಸುನಂದ ಅವರು ಬರುವ ಮಗುವಿಗಾಗಿ ಉಲ್ಲನ್ನಲ್ಲಿ ಸ್ವೆಟರ್, ಕಾಲುಚೀಲ ಹೊಲಿಯುತ್ತಿದ್ದರು. ಸಮನ್ವಿಗೀಗಲೂ ಅನ್ನದ ವಾಸನೆ ಕೇಳಿದರೆ ಆಗುತ್ತಲೇ ಇರಲಿಲ್ಲ. ಅನ್ನ ಆಗುವ ಸಂದರ್ಭದಲ್ಲಿ ಅವಳ ರೂಮ್ ಬಾಗಿಲು ಹಾಕಿಬಿಡುತ್ತಿದ್ದರು. ಆದರೂ ಆ ಸ್ಮೆಲ್ನಿಂದಾಗಿ ಅವಳು ವಾಂತಿ ಮಾಡುತ್ತಿದ್ದಳು. ಸಮರ್ಥ್ಗೆ ಹಗಲು ಆಫೀಸ್ ಕೆಲಸವಿರುತ್ತಿತ್ತು. ರಾತ್ರಿ ಸಮನ್ವಿ ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು ಎಂದು ಹೇಳುತ್ತಿದ್ದಳು. ಸಂಜೆ ಮನೆಗೆ ಬಂದ ಮೇಲೆ ಅವಳ ಸೇವೆ ಮಾಡುವುದೇ ಆಗಿ ಹೋಗುತ್ತಿತ್ತು ಅವನಿಗೆ. ಪೇನ್ ಕಿಲ್ಲರ್ ತಿನ್ನುವಂತಿಲ್ಲ. ಎಣ್ಣೆ ಹಾಕಿ ನೀವುತ್ತಿದ್ದ ಅವನು. ಸಮನ್ವಿಗೀಗ ಹೊಟ್ಟೆ ಸರಿಯಾಗಿ ಕಾಣುತ್ತಿತ್ತು. ಪ್ರತಿ ಮಂತ್ಲಿ ಚೆಕಪ್ಗೂ ಸಮರ್ಥ್ ಅವಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿದ್ದ. ಸಮರ್ಥ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಎನಿಸುತ್ತಿತ್ತು ಸಮನ್ವಿಗೆ. ಅವಳೊಂದು ದಿನ ಅವನ ಬಳಿ ವಿಚಾರಿಸಿದಳು, ನಿಮಗ್ಯಾಕೆ ನನ್ನ ಕಂಡ್ರೆ ಇಷ್ಟೊಂದು ಪ್ರೀತಿ? ಯು ಬಿಲಾಂಗ್ ಟು ಮೀ. ನೀನು ನನಗೆ ಸೇರಿದವಳು. ಮತ್ತೆ ನನ್ನ ಮಗುವಿನ ತಾಯಿ ಆಗ್ತಿರೋಳು. ಅದಕ್ಕೆ. ಅವನು ನಗುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಚುಂಬಿಸಿದ. ದಿನಗಳು ಉರುಳುತ್ತಿದ್ದಂತೆ ಸಮರ್ಥ್ನ ಆತಂಕ ಹೆಚ್ಚಾಗುತ್ತಿತ್ತು. ಸುನಂದ ಅವರಿಗೂ ಆತಂಕವಿತ್ತು. ಸೊಸೆ ಮತ್ತು ಮೊಮ್ಮಗುವಿಗೆ ಏನೂ ತೊಂದರೆ ಆಗದಿರಲಿ ಎಂದು ಸುನಂದ ಅವರು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು. ಅದೊಂದು ದಿನ ಅವಳು ಸಮರ್ಥ್ನ ಬಳಿ ಹೇಳಿದಳು, ನಿಮ್ಗೆ ಗಂಡು ಮಗು ಇಷ್ಟಾನಾ, ಹೆಣ್ಣು ಮಗು ಇಷ್ಟಾನಾ? ನಂಗೆ ಆರೋಗ್ಯವಂತವಾಗಿರುವ ಯಾವ ಮಗು ಆದರೂ ಇಷ್ಟಾನೆ. ಮತ್ತೆ ನಂಗೆ ಈ ಪಾಪು ತುಂಬ ಇಷ್ಟ. ಅವಳ ಹೊಟ್ಟೆಯನ್ನು ಸವರಿದ್ದ. ಮಗು ಚಲಿಸಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿತ್ತು. ಅವನು ಮಗುವಿನ ಚಲನೆಯನ್ನು ಅನುಭವಿಸಿ ಹೇಳಿದ, ನೋಡು, ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ಕೇಳಿಸ್ತು ನಮ್ಮ VIPಗೆ, ಹೇಳಿದ ಸಮರ್ಥ್. ಅವನು ಗಂಡು ಮಗು ಅಥವಾ ಹೆಣ್ಣು ಮಗು ಎಂದು ಸ್ಪಷ್ಟ ಉತ್ತರ ಕೊಡಲಿಲ್ಲವಲ್ಲ. ಸಮನ್ವಿಗೆ ಅವನ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯುವ ಕುತೂಹಲದಿಂದ ಅವನನ್ನು ಪ್ರಶ್ನಿಸಿದಳು, ನಮ್ಮ ಮಗುವಿಗೆ ಏನಂತ ಹೆಸರಿಡೋಣ? ಅವಳು ತನ್ನನ್ನು ಕ್ರಾಸ್ ಕ್ವಶ್ಚನ್ ಮಾಡುತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಿ ಜಾಗೃತನಾಗಿದ್ದ. ನೀನು ಈಗಾಗಲೇ ಹೆಸರು ಇಟ್ಬಿಟ್ಟಿದ್ದೀಯಲ್ಲ, ಅದೇ ಹೆಸರಿರಲಿ, ಅದೇ ಚೆನ್ನಾಗಿದೆ. ನಾನ್ಯಾವ ಹೆಸರು ಇಟ್ಟಿದ್ದೀನಿ? ನನಗೆ ನೆನಪಾಗ್ತಿಲ್ವೇ? ಏನಂತ ಹೆಸರಿಟ್ಟಿರೋದು? ಕೇಳಿದಳು ಸಮನ್ವಿ. ಅದೇ VIP ಅಂತ, ವೆರಿ ಇಂಪಾರ್ಟೆಂಟ್ ಪರ್ಸನ್. ಸ್ಕ್ಯಾನಿಂಗ್ ಮಾಡಿದಾಗ ನೋಡಿದೆ, ಆದರೆ ನನಗೆ ಗಂಡೋ ಹೆಣ್ಣೋ ಅಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ನಾನು ಮೆಡಿಕಲ್ ಲೈನಲ್ಲಿ ಸ್ಟಡಿ ಮಾಡಿದರೆ ಗೊತ್ತಾಗ್ತಿತ್ತೋ ಏನೋ. ಈಗಲೂ ಅವಳಿಗೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗಲಿಲ್ಲ. ಆದ್ದರಿಂದ ಮತ್ತೆ ಕೇಳಿದಳು, ಗಂಡು ಮಗು ಆದರೆ ಏನು ಹೆಸರಿಡೋಣ, ಮತ್ತು ಹೆಣ್ಮಗು ಆದರೆ ಏನು ಹೆಸರಿಡೋಣ? ನೀನು ಇಂಜಿನಿಯರ್ ಆಗೋ ಬದಲು ಲಾಯರ್ ಆಗಬೇಕಾಗಿತ್ತು. ಅದೆಷ್ಟು ಚೆನ್ನಾಗಿ ನನ್ನ ಬಾಯಿ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದೀಯಾ? ಹೇಗಾದರೂ ನನ್ನ ಬಾಯಿ ಬಿಡಿಸಬೇಕು ಅಂತ ಕ್ರಾಸ್ ಕ್ವಶ್ಚನ್ ಮಾಡ್ತಾ ಇದ್ದೀಯಾ? ನಾನು ನಿನಗಿಂತ ಸ್ವಲ್ಪ ಮೊದಲೇ ಹುಟ್ಟುಬಿಟ್ಟಿದ್ದೀನಿ. ಅವನು ಮೃದುವಾಗಿ ಅವಳ ಕೆನ್ನೆ ಹಿಂಡುತ್ತಾ ಹೇಳಿದ.
ಸಮನ್ವಿಗೆ ಅವಳ ಪ್ರಶ್ನೆಗೆ ಉತ್ತರ ಸಿಗದ್ದು ಮುನಿಸೇರಿತ್ತು. ಅವನಲ್ಲಿ ಮುನಿಸು ತೋರಿಸಿ ಹೇಳಿದಳು, ನಿಮ್ಮಿಷ್ಟ ಹೇಳ್ದೇ ಇದ್ರೆ ಬೇಡ, ನನಗೆ ಯಾವ ಪಾಪು ಇಷ್ಟ ಅಂತ ಆದರೂ ಕೇಳ್ತೀರಾ? ಅದೂ ಇಲ್ಲ. ನಿಂಗೇನಿಷ್ಟ ಅಂತ ನನಗೆ ಗೊತ್ತಿದೆಯಲ್ಲ, ಅದಕ್ಕೆ ಕೇಳಲ್ಲ. ನನಗೆ ಇದೊಂದೇ ಮಗು ಸಾಕು ಸಮು. ಈ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಇದು ನಮ್ಮಿಬ್ಬರ ಪ್ರೀತಿಯ ಕುಡಿ. ನನ್ನ ಪ್ರಕಾರ ಎಲ್ಲ ಮಕ್ಕಳು ಒಂದೇ, ಭೇದ ಭಾವ ಮಾಡಬಾರ್ದು. ನಿಂಗೆ ಇನ್ನೂ ಮಕ್ಕಳು ಬೇಕು ಅಂದರೆ ಅನಾಥಾಶ್ರಮದಲ್ಲಿ ಮಕ್ಕಳಿದ್ದಾರೆ, ಕಾನೂನು ಪ್ರಕಾರ ಅಡಾಪ್ಟ್ ಮಾಡ್ಕೊಳ್ಳೋಣ. ನಿನ್ನಾಸೆನ ಯಾವತ್ತೂ ನಿರಾಸೆ ಮಾಡಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋದು ಇದೊಂದು ಮಗು ಮಾತ್ರ. ನೀನು ಕಷ್ಟಪಡುತ್ತಿರೋದು ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಅವನು ಖಡಾಖಂಡಿತವಾಗಿ ಹೇಳಿದ್ದ. ಅವಳಂದು ಸಮರ್ಥ್ ಬಳಿ ತನ್ನ ಆಸೆಯನ್ನು ಹೇಳಿಕೊಂಡಿದ್ದಳು. ಸೀಮಂತಕ್ಕೆ ಮುಡಿಯೋಕೆ ನನಗೆ ಮಂಗಳೂರು ಮಲ್ಲಿಗೆ ಹೂ ಬೇಕು, ತರಿಸಿಕೊಡೋಕ್ಕಾಗುತ್ತಾ? ಆಯಿತು, ತರಿಸಿಕೊಡ್ತೀನಿ. ನೀನು ಕೇಳಿದ ಮೇಲೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅವನು ಸಂತೋಷದಿಂದಲೇ ಒಪ್ಪಿಕೊಂಡ. ಹೂ ಮುಡಿಯುವ ಆಸೆಯಾಗಿದೆ ಎಂದರೆ ಅದು ಹೆಣ್ಣು ಮಗು ಎನಿಸಿತು ಸುನಂದ ಮತ್ತು ಸುಮಿತ್ರಾ ಅವರಿಗೆ. ಈಗ ಸಮನ್ವಿಗೆ ಸ್ವಲ್ಪ ಸ್ವಲ್ಪ ಆಹಾರ ಒಳಹೋಗುತ್ತಿದ್ದುದರಿಂದ ಅವಳು ಮೊದಲಿಗಿಂತ ಗೆಲುವಾಗಿದ್ದಳು. ಮೊದಲಿನಂತೆ ಮಲಗೇ ಇರುತ್ತಿರಲಿಲ್ಲ, ಎದ್ದು ಓಡಾಡುತ್ತಿದ್ದಳು. ಅವಳ ಕೆಲಸಗಳನ್ನು ಅವಳೇ ಮಾಡಿಕೊಳ್ಳುತ್ತಿದ್ದಳು. ಬೆಳಗ್ಗೆ ಮತ್ತು ಸಂಜೆ ಅವಳನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದ ಸಮರ್ಥ್. ಮಗುವಿಗೆ ಒಳ್ಳೆಯ ಬಣ್ಣ ಬರಲಿ ಎಂದು ಸಮನ್ವಿಗೆ ದಿನ ರಾತ್ರಿ ಕುಡಿಯಲು ಕೇಸರಿ ಹಾಕಿದ ಹಾಲನ್ನು ಕೊಡುತ್ತಿದ್ದರು. ಈಗ ಹಾಲು ಕುಡಿದರೆ ಮೊದಲಿನಂತೆ ವಾಂತಿಯಾಗುತ್ತಿರಲಿಲ್ಲ. ಸುನಂದ ಸೊಸೆಗೆ 7ನೇ ತಿಂಗಳಲ್ಲಿ ಸೀಮಂತ ಶಾಸ್ತ್ರ ಮಾಡಬೇಕೆಂದುಕೊಂಡಿದ್ದರು. ಸಮರ್ಥ್ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ. ಅಮ್ಮ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ತುಂಬ ಹೊತ್ತು ಕೂರಿಸಬೇಡ. ಅವಳಿಗೆ ಕೂರೋಕ್ಕಾಗಲ್ಲ, ಸೊಂಟ ನೋವು ಬೆನ್ನು ನೋವು ಅಂತಾನೇ ಇರ್ತಾಳೆ. ಆದರೆ ಸುನಂದ ಅವರು ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಸೀತಾರಾಮಯ್ಯನವರನ್ನು ಶಾಸ್ತ್ರಿಗಳ ಬಳಿಗೆ ಕಳಿಸಿ ಒಂದು ಒಳ್ಳೆ ದಿನವನ್ನು ಗೊತ್ತು ಮಾಡಿಕೊಂಡರು. ಸೊಸೆಗಾಗಿ ಹಸಿರುಕಲ್ಲಿನ ಚಿನ್ನದ ಬಳೆಗಳನ್ನು ರೆಡಿ ಮಾಡಿಸಿಕೊಂಡಿದ್ದರು. ಸುನಂದ ಅವರೀಗ ಅವಳ ಬಯಕೆಯಂತೆ ಅವಳು ಕೇಳಿದ್ದನ್ನೆಲ್ಲ ಮಾಡಿಕೊಡುತ್ತಿದ್ದರು. ಬಾಣಂತಿಗೆಂದು ಲೇಹಗಳನ್ನು ರೆಡಿ ಇಟ್ಟುಕೊಳ್ಳುತ್ತಿದ್ದರು. ತಾಯಿ ತುಂಬ ಬ್ಯುಸಿಯಾಗಿರುತ್ತಿದ್ದುದನ್ನು ಕಂಡು ಸಮರ್ಥ್ ಅವಳನ್ನು ರೇಗಿಸುತ್ತಿದ್ದ. ಅಮ್ಮ, ನಿಂಗೊಬ್ಬ ಮಗ ಇದ್ದಾನೆ ಅನ್ನೋದು ನೆನಪಿದ್ಯಾ? ಹೌದಾ, ನಂಗೊಬ್ಬ ಮಗ ಇದ್ದಾನಾ? ನನಗೆ ನೆನಪೇ ಆಗ್ತಿಲ್ವೇ ಎಂದು ಅವರು ಅದೇ ಧಾಟಿಯಲ್ಲಿ ಉತ್ತರಿಸಿದರು. ಈಗ ಮನೆಯಲ್ಲಿ ಸಮರ್ಥ್ ಬಗ್ಗೆ ಕೇರ್ ತೆಗೆದುಕೊಳ್ಳುವವರು ಯಾರೂ ಇರಲಿಲ್ಲ. ಸುನಂದ ಅವರು ಕೆಲವೊಮ್ಮೆ ಅವನಿಗೆ ತಿಂಡಿ ಕಾಫಿ ಕೊಡಲು ಮರೆತು ಬಿಡುತ್ತಿದ್ದರು. ಅದಕ್ಕಾಗಿ ಅವನು ತಾಯಿಯನ್ನು ರೇಗಿಸುತ್ತಿದ್ದ. ಅವನ ಕೆಲಸಗಳನ್ನು ಅವನೇ ಮಾಡಿಕೊಳ್ಳುತ್ತಿದ್ದ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.